ಸೊ ಗಾಯ್ಸ್ ಇವತ್ತು ಊಟಿಗೆ ಹೋಗೋಣ ಬನ್ನಿ. ಸೊ ಇವಾಗ ಟಿಫನ್ಗೆ ಅಂತ ಹಾಕಿದ್ದೀನಿ ಇಲ್ಲಿ. ಸೊ ಎಲ್ಲಪ್ಪ ಇದ್ದೀವಿ ಅಂತ ಅಂದರೆ ಈಗ ಕರೆಕ್ಟಾಗಿ ಈಗ ನಾವು ಗುಂಡ್ಲುಪೇಟೆಯಲ್ಲಿ ಇದ್ದೀವಿ. ಟೈಮ್ ಆಗಿದೆ ಈಗ 7 ಗಂಟೆ ಆಗಿದೆ ಈಗ ಕರೆಕ್ಟಾಗಿ 6:56. ಸೊ ಬನ್ನಿ ತಿಂಡಿ ಮಾಡ್ಕೊಂಡು ಹೊರಡೋಣ. ಗಾಯ್ಸ್ ಈಗ ಕರ್ನಾಟಕ ಎಂಡ್ ಆಯಿತು. ಸೊ ಈಗ ತಮಿಳ್ನಾಡು ಎಂಟ್ರಿ ಒಳಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ಬಂಡೀಪುರ ಫಾರೆಸ್ಟ್ ಎಲ್ಲ ಮುಗೀತು ಈಗ. नवंबर में भी हो जाएगा, थोड़ा सा एक लेट हो गया होगा बादल। जो रटता है और जो समझता है। हाँ, I am the understanding में। Yes, I know। नीलगिरी। हाँ। What is district board? अरे क्लिक तमिलनाडु स्टार्ट। ಸೊ ಗಾಯ್ಸ್ ಈಗ ನೀಲಗಿರೀಸ್ ಅಂದರೆ ಮಧುಮಲೈ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. There is ಸೊ ಗಾಯ್ಸ್ ಮಧುಮಲೈ ಫಾರೆಸ್ಟಲ್ಲಿ ಸೊ ಹೆಂಗಿದೆ ನೋಡಿ ಸೈಕು. ಸೊ ಅಲ್ಲಿ ಮೇಲ್ಗಡೆ ಇರೋದೇ ಎಲ್ಲ ಫುಲ್ ಊಟಿ. ಸೊ ಈಗ ಮೇಲೆ ಹೋಗ್ಬೇಕು. ಇಲ್ಲಿಂದ ಮಾತ್ರ ಹೆಂಗೆ ಸೈಕ್ ಕಾಣಿಸ್ತೀವಿ ನೋಡಿ, ಫುಲ್ಲು ಫಾಗ್ ಅಂದ್ಕೊಳ್ಳಿ. ಸೊ ಅಲ್ಲಿ ಊಟಿಲಿ ಎಷ್ಟು ಫಾಗ್ ಇದೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಸೊ ಗಾಯ್ಸ್ ಇನ್ನೂ ಊಟಿಗೆ 20 ಕಿಲೋಮೀಟರ್ ಇದೆ. ಸೊ ಆಗಲೇ ಫುಲ್ ಫಾಗು. ಸೊ ಮುಂದೆ ಏನು ಕಾಣಿಸ್ತಾನೆ ಇಲ್ಲ ಅಂದ್ಕೊಳ್ಳಿ. ಸೊ ನೀವೇ ನೋಡ್ಬೋದು ಏನು ಕಾಣಿಸ್ತಾನೆ ಇಲ್ಲ, ಆದರೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ ವೇ ಇದು. ಸೊ ಈ ಕಡೆಯಿಂದ ಹೋಗ್ಬೋದು, ಆ ಕಡೆಯಿಂದ ಬರೋಕ್ಕಾಗಲ್ಲ. ಸೊ ಅದರಿಂದ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗೈತೆ. ಆದರೆ ಒನ್ ವೇಲಿ ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಆ ಕಡೆಯಿಂದ ಬರುವಾಗ ಮಾತ್ರ ಬಳಸ್ಕೊಂಡು ಬರಬೇಕು. ಆವಾಗ ನಮಗೆ 50 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಸೊ ಬನ್ನಿ, ಈಗ ಸಾಕಾಗಿದೆ ಮಾತ್ರ. ರೋಡ್ ಮಾತ್ರ ಸ್ಟ್ರೈಟ್ ರೋಡ್ ಸಿಕ್ಕಿದೆ ನಮಗೆ. ಸೊ ಊಟಿ ಹತ್ತತ್ರ ಹೋಗ್ತಾ ಇದ್ದೀವಿ. ಫುಲ್ಲು ಫಾಗು. ಸೊ ಈ ವ್ಯೂ ಪಾಯಿಂಟ್ಗೆ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸ್ವಲ್ಪ ನಿಲ್ಲಿಸಿ ಅಂತ ಅಂದಿದ್ರು, ನಿಲ್ಲಿಸಿದೆ ಅಲ್ಲಿ. ಸೊ ಅಲ್ಲಿ ಫಾರೆಸ್ಟ್ ಆಫೀಸರ್ ಬಂದ್ಬಿಟ್ಟು ಅಲ್ಲಿ ಇಲ್ಲೆಲ್ಲ ಸ್ಟಾಪ್ ಮಾಡೋಂಗಿಲ್ಲ ಅಂದ್ಬಿಟ್ಟು ತೆಗ್ಸ್ಬಿಟ್ರು. ಸೊ ಅಲ್ಲಿ ಮಾತ್ರ ಫಾಗ್ ಫುಲ್ ಜಾಸ್ತಿ ಇತ್ತು. ಅಲ್ಲರು ಪಕ್ಕದವ್ರಿಗೆ ಕಾಣಿಸ್ತಿರಲಿಲ್ಲ ಅಂದ್ಕೊಳ್ಳಿ, ಅಷ್ಟು ಫಾಗ್ ಇತ್ತು. ಸೊ ಈಗ ಸೀದಾ ಹೋಗೋಣ ಬನ್ನಿ ಊಟಿಗೆ. ಅಲ್ಲಿ ತನಕ ಏನು ಮಾತಾಡಲ್ಲ, ವ್ಯೂ ಎಂಜಾಯ್ ಮಾಡಿ. कार पर रोकेंगे, बाइक हो तो फिर भी रोक। ಊಟಿ ರೀಚ್ ಆಗಿದ್ದೀವಿ. ಸೊ ಬೋಟಿಂಗ್ ಪಾಯಿಂಟ್ ಇದು. ಸೊ ಬೋಟಿಂಗ್ ಪಾಯಿಂಟ್ ಕಸ್ಟಮರ್ ಹೋಗಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ತುಂಬ ಕ್ರೌಡ್ ಇದೆ ಅಂದ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ವೀಕೆಂಡು ಟೈಮಲ್ಲಿ ಊಟಿ ಬೆಸ್ಟ್ ಅಂದ್ಕೊಳ್ಳಿ, ಫುಲ್ ವಿಸಿಟ್ ಮಾಡೋಕ್ಕೆ ಎಲ್ಲ. ಸೊ ಫುಲ್ ವೆದರ್ ಮಾತ್ರ ಸಖತ್ತಾಗಿದೆ. ಸೊ ಗಾಯ್ಸ್ ಇದು ಊಟಿ ಒನ್ ಡೇ ಪ್ಯಾಕೇಜ್ ಇದ್ದಿದ್ದು. ಸೊ ಇವತ್ತೆಲ್ಲ ಫುಲ್ಲೆಲ್ಲ ಸೈಟ್ಸ್ ಎಲ್ಲ ಮಾಡಿಕೊಂಡು ಸೊ ಈಗ ರಿಟರ್ನ್ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಸೊ ಆಲ್ರೆಡಿ ನಾವು ಮಸಣಗುಡಿ ಫಾರೆಸ್ಟ್ ರೀಚ್ ಮಾಡಿದ್ದೀವಿ. ಸೊ ಅಂದಿವೆ ಮೈಸೂರು ರೀಚ್ ಆಗಿಬಿಟ್ಟು ಸೊ ಇವತ್ತೊಂದು ವೀಡಿಯೋ ಎಲ್ಲ ಇಷ್ಟೇ. ಸೊ ಇವತ್ತು ಊಟಿ ಒನ್ ಡೇ ಊಟಿ ಪ್ಯಾಕೇಜು. ಸೊ ವೆದರ್ ಮಾತ್ರ ಸಖತ್ತಾಗಿದೆ. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಗಾಯ್ಸ್ ಈ ರೋಡಲ್ಲಿ ನಮಗೆ ವೈಲ್ಡ್ ಅನಿಮಲ್ಸ್ ಎಲ್ಲ ಕಾಣಿಸ್ತೇವೆ. ಸೊ ಹಂಗೆ ಆ ಕಡೆ ಈ ಕಡೆ ನೋಡಿಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಮುಂದೆ ಯಾವ್ದಾರು ಸೈಟ್ಸ್ ಆಗುತ್ತಾ ನೋಡೋಣ. ಸೈಟ್ಸ್ ಆದರೆ ತುಂಬ ಹ್ಯಾಪಿ. ಯಾಕಪ್ಪ ಅಂತ ಅಂದರೆ ಲಕ್ಕಿ ಅನ್ಕೋಬೋದು, ತುಂಬ ಜನ ಸಿಗಲ್ಲ, ಅದಕ್ಕೆ ಹೋಗ್ತಾರೋಣ ಬನ್ನಿ. ಸೊ ಆಮೇಲೆ ಇದು ಒನ್ ವೇ ಎಲ್ಲ, ಇದು 2 ಸೈಡು ರೋಡ್ ಇದು. ಸೊ ನಾವು ಆವಾಗಲೇ ಬಂದಿದ್ದು ಮಾತ್ರ ಒನ್ ವೇ. ಸೊ ಈಗ ಹೋಗ್ತಾ ಇರೋದೆಲ್ಲ 2 ಸೈಡ್ ರೋಡ್ ಮಾತ್ರ. ಸೊ ಬನ್ನಿ, ಕೇರಳ ಬಸ್ಗಳು ಜಾಸ್ತಿ ಇದೆ ಈ ರೋಡಲ್ಲಿ ಇವತ್ತು. ಯಾಕಪ್ಪ ಅಂತಂದರೆ ಕಡೆ ಇವಾಗ ಸೊ ಸಂಡೇಗೆಲ್ಲ ಅಲ್ಲಿಗೆ ಹೋಗ್ತಾ ಇದೆ ನೋಡಿ, ಎಲ್ಲ ಕೇರಳ ಬಸ್ಗಳು ಜಾಸ್ತಿ ಬರ್ತಾಯಿದೆ. कहाँ से नेटवर्क सलकनपुर में आता नहीं, यहाँ आ रहा है नहीं। चीज इलेक्ट्रिसिटी। ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ.